ಯಾವ ತಿಳ್ಕೊತೀರಿ? ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆನೇ ನಡೀತಾ ಇದೆ. ಯಂಗ್ ಮ್ಯಾನ್ ಈಗ ಈಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ, ನಾನು ಹೆಣ ಓದ್ತಿದ್ದೀನಿ ಅಂತಿದ್ದಾರೆ, ತೆಗಿತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ನಾನು ಹೇಳಲಾರೆ ಅಭಿಪ್ರಾಯ, ಯಾಕಂದ್ರೆ ತನಿಖೆ ಆಗ್ಬೇಕದು, ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು. ಅದು ಫೈನಲ್ ರಿಸಲ್ಟ್ ಏನಾದ್ರು ಬರ್ಬೋದು ರೀ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನನಗಿಲ್ಲ ಅಭಿಪ್ರಾಯ. ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ. ಅವ್ರು ಹಿಂಗೆ ಹೇಳ್ತಿದ್ದಾರೆ, ಇವ್ರು ಹಿಂಗೆ ಹೇಳ್ತಿದ್ದಾರೆ, ಅಷ್ಟೇ ನಾನು ಹೇಳೋದು. ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನಾನು ಅಭಿಪ್ರಾಯ, ಬಿಕಾಸ್ ಐ ನೋ ಇಟ್. ಅರ್ಥ ಆಯ್ತಾ? ಹಾಗೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ, ತಿಳ್ಕೊಂಡು ಮಾತಾಡಿ, ಅಷ್ಟೇ ವಿಷಯ ಅರ್ಥ ಮಾಡ್ಕೋಬೇಕು. ನಾಲ್ಗೆ ಏನು ರೀ ಎಲ್ಲರಿಗೂ ಇರುತ್ತೆ ಅಲ್ವಾ? ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರುತ್ತೆ ಅದೊಂದು ಪ್ರತಿಷ್ಠೆ ಬರೋದಕ್ಕೆ, ಶತಮಾನಗಳು ಬೇಕಾಗಿರ್ತವೆ. ನಾವು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಕೆಸರು ಹೋಗ್ಬಿಡ್ತೀವಿ, ಆಮೇಲೆ ನೀವೇನಾದ್ರು ತೊಳ್ಕೊಂಡಿರ್ರಿ, ನಮಗೇನು ಸಂಬಂಧ? ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು. ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವೇನೋ ಇನ್ನ ಕೆಲಸ ಮಾಡ್ಕೊಂಡಿರ್ತೀರಿ, ನಾನೇನು ಮಾಡಲಿ? ನಾ ಇಲ್ಲೇ ಇರಬೇಕು ಅಣ್ಣ, ಜರ್ನಲಿಸ್ಟ್ ನಾನು ಮಾತಾಡೋ ಡಾಕ್ಯುಮೆಂಟಾಗಿ ಉಳ್ಕೊಳತ್ತೆ.